ಇದು ಗ್ಯಾಸ್ ಸಂಬಂಧಿತವಾದಂತಹ ಸಮಸ್ಯೆಗಳಾದರೆ ಇಷ್ಟು ದಿನ ರಾಜಕೀಯ ಪಕ್ಷದವರು ಮತದಾರರಿಗೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ರು, ಉಚಿತ ಕೊಡುಗೆಗಳನ್ನು ಕೊಡ್ತಾ ಇದ್ರು. ಆದರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೇಂದ್ರ ಚುನಾವಣಾ ಆಯೋಗ ಕೂಡ ಜನರಿಗೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ನೀವು ಯುವ ಮತದಾರರಿಗೆ ಗ್ಯಾರಂಟಿಗಳನ್ನು ಘೋಷಿಸಿ ಅಂತ ಅನೇಕ ಉದ್ಯಮಿಗಳಿಗೂ ಕೂಡ ಅದು ಮನವಿಯನ್ನು ಮಾಡಿದೆ. ಏಪ್ರಿಲ್ 9ರಂದು ಕೇರಳ ವಿಧಾನಸಭೆ ಚುನಾವಣೆಗೆ ಮತದಾನ ನಡೆಯಲಿದೆ. ಈ ಸಲ ಯುವ ಮತದಾರರನ್ನು ಸೆಳೆಯುವಂತಹ ಉದ್ದೇಶದಿಂದ ಚುನಾವಣಾ ಆಯೋಗವೇ ಗ್ಯಾರಂಟಿಗಳನ್ನು ಘೋಷಿಸಿದೆ. ಆದರೆ ಚುನಾವಣಾ ಆಯೋಗದ ಗ್ಯಾರಂಟಿಗಳು ರಾಜಕೀಯ ಪಕ್ಷಗಳ ಉಚಿತ ಕೊಡುಗೆಗಳಂತೆ ಇಡೀ ವರ್ಷ ಇರುವುದಿಲ್ಲ, ಮತದಾನದ ದಿನಕ್ಕೆ ಮಾತ್ರ ಸೀಮಿತ ಆಗಿರಲಿದೆ. ಇಲ್ಲಿ ಚುನಾವಣಾ ಆಯೋಗದ ಗ್ಯಾರಂಟಿಯ ಸ್ವರೂಪ ಎಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಚುನಾವಣಾ ಆಯೋಗದ ಗ್ಯಾರಂಟಿಗಳು ಕೇರಳದ ಒಟ್ಟು ಮತದಾರರ ಸಂಖ್ಯೆ ಇರುವಂಥದ್ದು 2,69,00,000. ಇದರಲ್ಲಿ 18ರಿಂದ 30 ವರ್ಷದವರೆಗಿನ ಮತದಾರರ ಸಂಖ್ಯೆ 50 ಲಕ್ಷದಷ್ಟಿದೆ. ಯುವ ಮತದಾರರನ್ನ ಮತಗಟ್ಟೆಗಳ ಹತ್ರ ಸೆಳೆಯೋದಕ್ಕಾಗಿ ಚುನಾವಣಾ ಆಯೋಗ ವಿನೂತನ ಪ್ರಯತ್ನವೊಂದನ್ನು ಮಾಡೋದಕ್ಕೆ ಹೊರಟಿದೆ. ದಿನಕ್ಕೆ ಅಂದರೆ ಇದು ಎರ್ನಾಕುಲಂ, ತಿರುವನಂತಪುರದಲ್ಲಿ ಊಬರನ್ನು ಉಚಿತ ಪ್ರಯಾಣವನ್ನು ಘೋಷಣೆ ಮಾಡಿದೆ. 2 ಪ್ರಮುಖ ನಗರಗಳು, ಕೇರಳದ ಪ್ರಮುಖ ನಗರಗಳಲ್ಲಿ ಊಬರ್ ಕ್ಯಾಬ್ಗಳ ಉಚಿತ ಪ್ರಯಾಣ. 2 ಕಿಲೋಮೀಟರ್ ವ್ಯಾಪ್ತಿಯ ಮತಕೇಂದ್ರಗಳಿಗೆ ಯುವ ಮತದಾರರು ಉಚಿತವಾಗಿ ಹೋಗಬಹುದು ಅಂತ ಹೇಳಿದೆ. ಹಾಗೆ ಒಂದು ಉಚಿತವನ್ನು ಕೊಟ್ಟಿದ್ದಾರೆ. ಇನ್ನು ಎಲ್ಲ ಮತದಾರರಿಗೂ ಕೂಡ ರಿಯಾಯಿತಿ ಪ್ರಯಾಣವನ್ನು ನೀಡುವಂತೆ ಊಬರ್ ಸಂಸ್ಥೆಗೂ ಕೂಡ ಅದು ಮನವಿಯನ್ನು ಮಾಡಿದೆ. ನೀವು ಚುನಾವಣೆಯಲ್ಲಿ ಮತದಾನ ಮಾಡೋದಕ್ಕೆ ಬರ್ತಾ ಇರುವಂತಹ ಪ್ರಯಾಣಿಕರಿಗೆ ನೀವು ಕಡಿಮೆ ದರದಲ್ಲಿ ಕರ್ಕೊಂಡು ಹೋಗಿ, ರಿಯಾಯಿತಿಯನ್ನು ಕೊಡಿ. ಇದು ಚುನಾವಣಾ ಆಯೋಗದಿಂದ ₹1 ವಿಶೇಷ ಕೇರಳ ಹಲ್ವಾ ಪ್ಯಾಕೆಟ್ ಕೂಡ ಕೊಡೋದಕ್ಕೆ ಹೊರಟಿದೆ. ಕೇರಳದಲ್ಲಿ ಹಲ್ವಾ ಬಹಳ ಫೇಮಸ್ ಇರೋದ್ರಿಂದಾಗಿ ₹1 ವಿಶೇಷ ಕೇರಳ ಹಲ್ವಾವನ್ನು ಪ್ಯಾಕೆಟನ್ನು ಕೊಡ್ತಾ ಇದೆ. ಮತ ಹಾಕಿದ ಯುವ ಮತದಾರರಿಗೆ ಬೂತ್ ಮಟ್ಟದಲ್ಲಿ ₹1 ಹಲ್ವಾ ಪ್ಯಾಕೆಟನ್ನು ವಿತರಣೆ ಮಾಡಲಿದೆ. ಅಂದರೆ ನೀವು ಮೊದಲ ಬಾರಿಗೆ ಮತ ಹಾಕಿದ್ದೀರಿ ಅನ್ನೋ ಕಾರಣಕ್ಕೆ ಒಂದು ರೆಕಗ್ನಿಷನ್ನು. ಇದರ ಜೊತೆಗೆ ಕೆಫೆ ಕಾಫಿ ಡೇ, ಸ್ಟಾರ್ಬಕ್ಸ್, ಬ್ಲಿಂಕಿಟ್, ಸ್ವಿಗ್ಗಿ, ಝೊಮ್ಯಾಟೊ ಹೀಗೆ ಹಲವಾರು ಆಹಾರ ಕಂಪನಿಗಳಿಗೆ ಯುವ ಮತದಾರರಿಗೆ ರಿಯಾಯಿತಿ ನೀಡೋದಕ್ಕೂ ಕೂಡ ಮನವಿಯನ್ನು ಮಾಡಿರುವಂಥದ್ದು. ಆದರೆ ಹಳ್ಳಿಗಳಲ್ಲಿ ಎಷ್ಟು ಮಟ್ಟಿಗೆ ಇವುಗಳೆಲ್ಲ ಸಿಗ್ತವೆ ಗೊತ್ತಿಲ್ಲ. ಆದರೆ ನಗರ ಪ್ರದೇಶಗಳಲ್ಲಿರುವಂತಹ ಯುವ ಮತದಾರರನ್ನು ಸೆಳೆಯೋದಕ್ಕಾಗಿ ಈ ರೀತಿಯಾದಂತಹ ಒಂದು ಮನವಿಯನ್ನು ಕೂಡ ಕೇಂದ್ರ ಚುನಾವಣಾ ಆಯೋಗ ಮಾಡಿರುವಂಥದ್ದು. ಈಗ ನಮ್ಮ